ಹಾಯ್, ನಮಸ್ತೆ. ಈ ವಿಡಿಯೋದಲ್ಲಿ ನಾನು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, ಜಾಸ್ತಿ ಮಸಾಲೆ ಬೇಡ, ಹಾಗೆ ಕ್ವಿಕ್ಕಾಗಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿ ಇಟ್ಟು ಒಂದು ಕಡಾಯಿ ಬಿಸಿ ಆದ ನಂತರ ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿರೋ ಅಂಥ ಪಾಲಕ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪಾಲಕ್ಕಲ್ಲಿ ಐರನ್ ಕಂಟೆಂಟ್ ತುಂಬ ಜಾಸ್ತಿ ಇರೋದ್ರಿಂದ ನಮ್ಮ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಲಿಮಿಟ್ಟಾಗಿ ಇದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿಗೆ ಹಾಗೆ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಿ ನಾನು ಪಾಲಕ್ನ ಚೆನ್ನಾಗಿ ಕುಕ್ ಮಾಡ್ಕೊಳ್ತಾ ಇದ್ದೀನಿ, ಬಾಡಿಸ್ಕೊಳ್ತಾ ಇದ್ದೀನಿ. ಇದು ಒಂದು ಸರಿ ಚೆನ್ನಾಗಿ ಫ್ರೈ ಆದಮೇಲೆ ನಾನೊಂದು ಪ್ಲೇಟಲ್ಲಿ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಮೇಲೆ ಇದೇ ಕಡಾಯಿನಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೊ, ಬೆಳ್ಳುಳ್ಳಿ ಹಾಗೆ ಶುಂಠಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಚೆನ್ನಾಗಿ ಸಾಫ್ಟ್ ಆಗಬೇಕಿದು. ನಮಗೆ ಹೇಗೆ ನಾವು ನಾರ್ಮಲ್ ಮಸಾಲೆ ಎಲ್ಲ ರುಬ್ಕೊಳ್ಬೇಕಾದ್ರೆ ನಾವು ಫ್ರೈ ಮಾಡ್ಕೊಳ್ತೀವಲ್ಲ, ಅದೇ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದ ನಂತರ ನಾನು ಒಂದು ಪ್ಲೇಟಲ್ಲಿ ಇದನ್ನು ತೆಗೆದಿಟ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತಾಯಿದ್ದೀನಿ. ಇದೆಲ್ಲ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಅದೇ ಕಡಾಯಿಗೆ ನಾನು ಒಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ಮಾಲ್ ಕ್ಯೂಬ್ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಚೆನ್ನಾಗಿ ಕರಗಿದ ನಂತರ ನಾನು ಇಲ್ಲಿ ಪನ್ನೀರನ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಪನ್ನೀರ್ ಕ್ಯೂಬ್ಸ್ ಮಾಡಿಟ್ಕೊಂಡಿದ್ದೀನಿ. ಆ ಕ್ಯೂಬ್ಸ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ. ನೀವು ನೋಡ್ಬೋದು ಪನ್ನೀರ್ ಕರಗಿದೆ. ಸ್ವಲ್ಪ ಇದು ಕರಗಿದ ಮೇಲೆ ನಾನೇನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಪನ್ನೀರ್ ಕ್ಯೂಬ್ಸ್, ಅದನ್ನು ಇದಕ್ಕೆ ಒಂದೊಂದಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ ಸೇರಿಸ್ಕೊಳ್ಬೇಕು, ಹಾಗೆ ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಬಟ್ ಸ್ವಲ್ಪ ಜಾಗೃತವಾಗಿದ್ದರೆ ಯಾವುದೇ ರೀತಿಯಾದ ಆ ಥರ ತಳ ಹಿಡಿಯುತ್ತೆ ಅಂತ ಏನಾಗಲ್ಲ. ಸ್ವಲ್ಪ ಆವಾಗವಾಗ ತಿರುಗಿಸ್ತಾ ಇರಬೇಕು. ನಾನು ಈ ಪನ್ನೀರ್ನೆಲ್ಲ ಬೆಣ್ಣೆನೆಲ್ಲ ಹಾಕಿ ನಿಧಾನಕ್ಕೆ ಒಂದೊಂದಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೇನು ಆ ಥರ ಅಂಟ್ಕೊಳ್ಳೋದು ಆ ಥರ ಏನೂ ಪ್ರಾಬ್ಲಮ್ ಆಗಿಲ್ಲ. ನೀವು ನೋಡ್ಬೋದು ಪನ್ನೀರ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನೇನು ಮಾಡ್ತೀನಿ, ಇದನ್ನು ಕೂಡ ಒಂದು ಪ್ಲೇಟಲ್ಲಿ ತೆಗೆದು ಸೈಡಲ್ಲಿ ಇಟ್ಕೊಳ್ತೀನಿ. ನೀವು ನೋಡ್ಬೋದು ಪನ್ನೀರ್ ಎಲ್ಲೂ ಕೂಡ ಅಂಟ್ಕೊಂಡಿಲ್ಲ, ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡ್ಮೇಲೆ ಇದೇ ಕಡಾಯಿಗೆ ನಾನು ಒಂದು ಹಾಫ್ ಸ್ಪೂನಷ್ಟು, ದೊಡ್ಡ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಲ್ರೆಡಿ ಅದರಲ್ಲಿ ನಾವು ಪನ್ನೀರ್ಗೆ ಫ್ರೈ ಮಾಡೋಕ್ಕಂತ ಹಾಕಿರೋವಂಥ ಬೆಣ್ಣೆ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಬರೀ ಅರ್ಧ ಟೇಬಲ್ ಸ್ಪೂನಷ್ಟು ಆಯಿಲ್ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನಿವಾಗ ಎಣ್ಣೆ ಕಾದ ನಂತರ ಅರ್ಧ ಟೊಮ್ಯಾಟೊ ಹಾಗೆ ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಈರುಳ್ಳಿ ಮತ್ತು ಟೊಮ್ಯಾಟೊ ನಾವೇನು ಹಾಕಿರ್ತೀವಲ್ಲ ಅದು ಸಾಫ್ಟಾಗಿ ಆಗೋವರೆಗೂ ನಾವು ಫ್ರೈ ಮಾಡಬೇಕು. ಒಂದು ಸರ್ತಿ ಅದು ಸಾಫ್ಟ್ ಆದ ನಂತರ ನಾನು ಇಲ್ಲಿ ಅರಿಶಿನ ಹಾಕಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಒಂದು ಚಿಟಿಕೆ ಅಷ್ಟು ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಗರಂ ಮಸಾಲ ಇದಕ್ಕೆ ಜಾಸ್ತಿ ರಿಕ್ವೈರ್ಮೆಂಟ್ ಇಲ್ಲ. ಹಾಗೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಡ್ರೈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ನಾನು ಆವಾಗಲೇ ಫ್ರೈ ಮಾಡ್ಕೊಂಡಿರೋ ಅಂಥ ಪಾಲಕ್, ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಇತ್ತಲ್ಲ, ಅದನ್ನು ಪೇಸ್ಟ್ ಮಾಡಿದ್ದೀನಿ. ಆ ಪೇಸ್ಟ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜಾರಲ್ಲಿ ಒಂದು ಸ್ವಲ್ಪ ಇರುತ್ತಲ್ಲ, ಅದಕ್ಕೆ ಒಂಚೂರು ನೀರು ಹಾಕಿ ಅದನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತೀನಿ. ಮೊದಲಿಗೆ ಈ ಪೇಸ್ಟ್ ಹಾಕಿರೋ ಅಂಥದ್ದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಈರುಳ್ಳಿ, ಟೊಮ್ಯಾಟೊ ಹಾಗೆ ಡ್ರೈ ಮಸಾಲೆ ಎಲ್ಲ ಹಾಕಿದ್ವಲ್ಲ, ಅದರ ಜೊತೆ ಚೆನ್ನಾಗಿ ಹೊಂದಿಸ್ಕೊಂಡು ಹಾಗೆ ಜಾರಲ್ಲಿರೋ ಅಂಥ ನೀರನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಇವಾಗ ಫ್ರೈ ಮಾಡೋಕ್ಕೆ ಬಿಡಬೇಕು. ಇದು ಒಂದು ಸ್ವಲ್ಪ ಕುದಿ ಬರಬೇಕು. ನಾವು ಹಾಕಿರೋವಂಥ ಮಸಾಲೆ ಹಾಗೆ ಪಾಲಕ್ ಪೇಸ್ಟ್ ಎಲ್ಲ ಹಾಕಿದ್ವಲ್ಲ, ಅದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು. ಹಸಿ ಅನ್ನಿಸ್ಬಾರ್ದು ನಮಗೆ. ಇವನ್ ಅದು ಟೇಸ್ಟ್ ಕೂಡ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಲಿಡ್ನ ಅರ್ಧ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಡ್ತಾಯಿದ್ದೀನಿ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಯಿಲೆಲ್ಲ ಮೇಲೆ ಬಂದಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಸ್ ಪರ್ ದ ಟೇಸ್ಟ್ ನೀವು ಉಪ್ಪು ಸೇರಿಸ್ಕೊಳ್ಬೋದು. ನಾನಿಲ್ಲಿ ಆಲ್ರೆಡಿ ಪಾಲಕಲ್ಲಿ ಸ್ವಲ್ಪ ಉಪ್ಪಿನಂಶ ಇರುತ್ತೆ. ನಾವು ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಉಪ್ಪು ಜಾಸ್ತಿ ಆಗೋಗುತ್ತೆ. ಉಪ್ಪು ಹಾಕಿದ ನಂತರ ನಾವು ಫ್ರೈ ಮಾಡ್ಕೊಂಡಿರೋ ಅಂಥ ಪನ್ನೀರನ್ನ ಇದಕ್ಕೆ ಒಂದೊಂದಾಗಿ ಸೇರಿಸ್ಕೊಳ್ತಾ ಇದ್ದೀನಿ.
ಸೊ ಎಲ್ಲ ಒಂದೇ ಕಡೆ ಹಾಕ್ಕೊಳಕ್ಕೆ ಹೋಗಬಾರ್ದು, ಒಂದೊಂದು ಕಡೆ ಹಾಕ್ಕೊಳ್ಬೇಕು. ಬಿಕಾಸ್ ಎಲ್ಲ ಒಂದೇ ಕಡೆ ಹಾಕ್ಕೊಂಡ್ರೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬಿಡಿಯಾಗಿ ಅಲ್ಲಲ್ಲಿ ಹಾಕ್ಕೊಳ್ಬೇಕು. ಸೊ ಇವಾಗ ನಾನು ಪನ್ನೀರ್ನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಡಿಫ್ರೆಂಟ್ ಪ್ಲೇಸಸಲ್ಲಿ ಹಾಕ್ಕೊಂಡು ಇದನ್ನು ತಕ್ಷಣ ನಾವು ತಿರುಗ್ಸೋಕ್ಕೆ ಹೋಗಬಾರ್ದು. ಸೊ ಪನ್ನೀರನ್ನ ಈ ಪಾಲಕ್ಕಿನ ಗ್ರೇವಿ ಜೊತೆ ಒಂದು ಸ್ವಲ್ಪ ಹೊಂದ್ಕೊಳ್ಳೋಕೆ ಬಿಟ್ಟು ನಂತರ ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲೆ ಬಂದ ಮೇಲೆ ಒಂದೊಂದಾಗಿ ಸ್ವಲ್ಪ ಸಾಫ್ಟಾಗಿ ತಿರುಗಿಸ್ಬೇಕು. ಸೊ ಹಾಗೆ ಮಾಡೋದ್ರಿಂದ ಪನ್ನೀರ್ ಪುಡಿ ಆಗೋದಾಗಲಿ ಇಲ್ಲ ಕಟ್ ಆಗೋದಾಗಲಿ ಆಗಲ್ಲ. ಸೊ ನೀವು ನೋಡ್ಬೋದು ಇಲ್ಲಿ ಪಾಲಕ್ ಪನ್ನೀರ್ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ, ಹಾಗೆ ಎಣ್ಣೆ ಕೂಡ ಚೆನ್ನಾಗಿ ತೇಲ್ ಬಂದಿದೆ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ಸೊ ಬಾಯ್ಲ್ ಆದ ನಂತರ ಪಾಲಕ್ ಪನ್ನೀರ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ನಾನಿಲ್ಲಿ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ರುಚಿಕರವಾದ ಪಾಲಕ್ ಪನ್ನೀರ್ ರೆಡಿ.